ನಿಮ್ಮ ಅಮ್ಮ ಇಂತಾಗ ಸುಮ್ಮನೆ ಬಂದಿದ್ದೀನಿ, ಮಾತಾಡ್ತೀನಿ. ನಾವು ಒಂದು ನೆಲೆಗೆ ನಿಲ್ಲಿದ ಮೇಲೆ ಮಾತಾಡ್ತೀವಿ. ಈಗ ಮಾತಾಡಲ್ಲ ನಾನು. ಇನ್ನೊಂದು 2 ದಿವಸ ಬಿಟ್ಟು ಮಾತಾಡ್ತೀನಿ ನಿಮ್ಮ ಅಮ್ಮನ ಜೊತೆ. ನಿಮ್ಮ ಅಮ್ಮಗೆ ಸರಿಯಾಗಿ ಹೇಳ್ತೀನಿ ತಗ. ಬಾ ಹೋಗೋಣ ಇವಾಗ. ಹೋಗ್ಬಿಟ್ಟು ನಮ್ಮಣ್ಣ ನಮ್ಮ ಅತ್ತಿಗೆ ಹತ್ರ ಕೇಳೋಣ, ಮನೆ ಬಿಟ್ಕೊಂಡು ಕೊಡಿ, ನಮ್ಗೆ ಅದು ಬಂದಿರೋದು ಏನಿತ್ತು ಅದನ್ನು ಬಿಟ್ಕೊಂಡು ಕೊಡಿ, ನಾವು ಇಲ್ಲಿರ್ತೀವಿ ಅಂತ ಹೇಳೋಣ. ಅವಳು ನಿಂತ್ಕೊಂಡು ನೋಡ್ತಾ ಇದ್ದಾಳೆ. ಏನು ಅವ್ರ ಮನೆಯಾಗೇನು ಯಾರು ಜಗಳನೇ ಆಡಿಲ್ಲ, ಎಲ್ಲ ಚೆನ್ನಾಗೇ ಇದ್ರು ಅನ್ನಂಗೆ ನೋಡ್ತಾವಳೆ. ಈಗೆಲ್ಲ ಅವರೆಲ್ಲ ಚೆನ್ನಾಗಾಗಿರೋದು. ಈಗ ಈಗ ಜಿಂಬೆ ಅತ್ತೆ ಅವರು ಇವರು ಅಂತೇಳಿ ಎಲ್ಲರ ಹತ್ರ ಚೆನ್ನಾಗಾಗವಳೆ. ಅದಕ್ಕೆ ನಾನು ಎಲ್ಲರ ಹತ್ರ ಚೆನ್ನಾಗಿದ್ದೀನಿ ಅಂತ ನೋಡಲ್ಲ. ನೋಡು 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 ನೋಡು, ಈ ಕಡೆನೇ ನೋಡ್ತಾವಳೆ ನೋಡು. ನೋಡ್ಕಂಬ್ಲಿ ಬಾ. ನೋಡಿದ್ರೆ ಏನಾಗಂಗೈತೆ, ಎಲ್ಲರಿಗೂ ಬರುತ್ತೆ. ಇವತ್ತು ನಮಗೆ ಬಂದೈತೆ, ನಾಳೆ ದಿನ ಅವ್ರಿಗೂ ಬರುತ್ತೆ ಬಾ. ಅವ್ರಿಗೂ ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಅವರು ಅವಾಗ ಪಶ್ಚಾತ್ತಾಪ ಪಡ್ತಾರೆ ಬಾ. ಅವ್ರಿಗೂ ನಮ್ಮ ಎದುರಿಗೇನೆ ಏನಾದರೂ ಒಂದು ಹಾಗೆ ಆಗುತ್ತೆ. ನೋಡೋಣ. ಅವರು ಏನು ಅಂದ್ಕೊಂಡವ್ರೆ, ಇವ್ರಿಗೆ ಹಿಂಗಾಗ್ಬಿಟ್ಟೈತೆ, ಇಲ್ಲಿಗೆ ಹೋಗ್ತಾರೆ ಏನು ಎತ್ತ ಅಂತ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಹತ್ರ ಹೋಗ್ಬಿಟ್ಟು ಕ್ಷಮೆ ಕೇಳೋಣ. ನಮ್ಮ ಅತ್ತಿಗೆ ಹತ್ರ ಹೋಗಿ ಮಾತಾಡೋಣ. ಅದಕ್ಕೆ ಹಿಂಗೆಲ್ಲ ಆಯಿತು ಅಂತೇಳಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಹತ್ರ ಹೋಗ್ಬಿಟ್ಟು ಕ್ಷಮೆ ಕೇಳಿ ನಾವು ಚೆನ್ನಾಗಿರೋಣ ಬಾ. ನಮ್ಮ ಅಣ್ಣನ ಕೇಳೋಣ ಬಾ. ನಮ್ಮ ಅಣ್ಣವ್ರ ಹತ್ರ ಕೇಳ್ಬಿಟ್ಟು ಚೆನ್ನಾಗಿರೋದು ನೋಡೋಣ. ಅದೇ ಮತ್ತೆ ಇವಾಗ ನಮ್ಮ ಭಾವನ ಹತ್ರ ಹೋಗ್ಬಿಟ್ಟು ಕೇಳೋಣ. ಭಾವ ಇವಾಗ ಏನು ಮಾಡೋಕ್ಕಾಗುತ್ತೆ, ಮನೆ ಬಿಟ್ಕೊಡಿ, ಹಿಂಗಾಗೈತೆ ಅಂತೇಳಿ ಕೇಳೋಣ. ಮಾತಾಡೋಣ. ಕೇಳಲಿಲ್ಲ ಅಂತಂದರೆ ಯಾವುದೂ ಆಗಲ್ಲ, ಎಲ್ಲ ಕೇಳಿದ್ರೇ ಆಗೋದು. ಈಗ ನಾವೇನೋ ಇವಾಗ ಅವ್ರೇನಂತಾರೆ ಏನೋ ಎತ್ತ ಅಂತ ಇದ್ದರೆ ನಾವು ಹಿಂಗಿರೋದೆಯ. ಹೋಗ್ಬಿಟ್ಟು ಅವ್ರನ್ನ ಧೈರ್ಯವಾಗಿ ಕೇಳೋಣ. ನೀವು ಏನೋ ನಮಗೆ ಏನೋ ಒಂದು ಮಾಡ್ಕೊಂಡು ಕೊಡಿ, ಏನಾದರೂ ಒಂದು ಸಹಾಯ ಮಾಡಿ ಅಂತ ಕೇಳೋದು. ಕವಿತಕ್ಕನಿಗೆ ಚೆನ್ನಾಗಿದ್ದು ಅದು ಏನಾಗುತ್ತೋ ಏನೋ. ಈ ಚೆನ್ನಾಗಿದ್ದು ಏನೇನೋ ಯೋಚನೆ ಮಾಡಿ ಏನೇನೋ ಮಾತಾಡ್ಬಿಡುತ್ತಲ್ಲ. ಯಾಕೆ ಹಿಂಗೆ ಮಾಡುತ್ತೆ? ಹೇಳಿಕೆ ಮಾತುಗಳು ವೀಣಕ್ಕ, ಹೇಳಿಕೆ ಮಾತುಗಳು. ಹೇಳಿಕೆ ಮಾತಿಂದ ಹಿಂಗೆ ಮಾಡ್ತಾರೆ. ಇವಾಗ ಎಲ್ಲಿಗೂ ಹೋಗ್ತಾ ಇದ್ದೀರಾ? ಹೋಗ್ತೀವಿ, ನಮ್ಮ ಅಣ್ಣ ಇದ್ದಾನಲ್ಲ, ನಮ್ಮ ಅಣ್ಣ ನೋಡ್ಕೊಂತಾನೆ. ನಮ್ಮ ಅಣ್ಣನ ಹತ್ರ ಹೋಗ್ಬಿಟ್ಟು ನಾವು ಮಾತಾಡ್ತೀವಿ. ನಮ್ಮ ಅಣ್ಣನ ಹತ್ರ ಮಾತಾಡಿಕೊಂಡು ನಾವು ಚೆನ್ನಾಗಿರೋದಕ್ಕೆ ನೋಡ್ತೀವಿ. ನಮ್ಮ ಅಣ್ಣನ ಹತ್ರ ಹೋಗಿ ಅಣ್ಣ ಮನೆ ಬಿಟ್ಕೊಡೋಣ ಅಂತ ಕೇಳ್ತೀವಿ. ಮುಂಚೆ ಇದ್ವಲ್ಲ, ಅಲ್ಲೇ ಇರ್ತೀವಿ ವೀಣಾ, ಅಲ್ಲೇ ಇರ್ತೀವಿ. ಸರಿ ಆಯ್ತು, ಹಂಗೆ ಮಾಡ್ರಿ. ನಿಮ್ಮ ಅಣ್ಣಯ್ಯ ಅಲ್ಲಿ ಐತಿ, ಹೊರಗೆ ಇತ್ತು. ಹೋಗ್ಬಿಟ್ಟು ನಿಮ್ಮ ಅಣ್ಣ ಹಿಂಗೆ ಕೇಳ್ರಿ ಫಸ್ಟ್. ನಿಮ್ಮ ಅತ್ತೆ ಒಳ್ಳೆವಳಲ್ಲ. ಫಸ್ಟು ನಿಮ್ಮ ಅಣ್ಣ ಹಿಂಗೆ ಕೇಳ್ರಿ, ಅಣ್ಣ ಇಲ್ಲೇ ಇರ್ತೀವಣ್ಣ, ನಮಗೆ ಮುಂಚೆ ನಾವು ಎಲ್ಲಿದ್ವು ಆ ಮನೇನ ಬಿಟ್ಕೊಂಡು ಕೊಡಿ ಅಂತ. ನೀವು ಅವಳಿಗೆ ಭಾಗ ಕೊಡಬಾರ್ದಾಗಿತ್ತು. ಹೋಗಿ ಆ ವಾಣಿ ಭಾಗ ಕೊಟ್ರಿ, ಅವಳು ಇವಾಗ ಅವ್ರಿಗೆ ಕೊಟ್ಲು. ನೋಡು ಇದು ಹೆಂಗಾಯ್ತು. ಅದಕ್ಕೆ ಮತ್ತೆ ನೀವು ಅವಳಿಗೆ ಕೊಡಬಾರ್ದಾಗಿತ್ತು. ಏನು ಮಾಡೋದು, ನಾನು ಈ ಅಮ್ಮ ಕರ್ಕೊಂಬಂದು ಕೇಳಿ ನಾನು ಬಂದು ಬಿಡು, ನಮ್ಗೆ ಏನಕ್ಕೆ ಬೇಕು ಮನೆ, ನಾವು ಹೆಂಗೋ ಅತ್ಲಾಗೆ ಚೆನ್ನಾಗಿದ್ದೀವಲ್ಲ, ಇನ್ನೇನು ಎಲ್ಲ ನಮ್ದೇನೆ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇಲ್ಲ, ಇನ್ನೇನೆಲ್ಲ ನಮ್ಮದೇ. ಮನೆಯಾಗಿ ಏನು ಮಾಡಿದ್ರು ಏನು ಬಿಟ್ಟರು ಎಲ್ಲ ನಮ್ದೇನೆ. ಇನ್ನೇ ತಲೆ ಕೆಡಿಸ್ಕೊಂಬದು ಬೇಡ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ನಾವು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು ವೀಣಕ್ಕ. ಏನು ಮಾಡೋದು? ಹಿಂಗಾಗುತ್ತೆ ಎಂಬುದು ಯಾರಿಗೂ ಗೊತ್ತಿರಲ್ಲ. ಏನಾಗುತ್ತೆ ಏನು ಎತ್ತ ಅಂತೇಳಿ ಮುಂಚೆಗೆ ಯಾರಿಗಾದ್ರೂ ಗೊತ್ತಾಗುತ್ತಾ? ಇಲ್ಲ. ಆದಮೇಲೆ ತಾನೇ ಗೊತ್ತಾಗೋದು. ಹಾಗೆ ಏನು ಮಾಡೋದು? ಈಗ ಏನೋ ನಾವು ಏನಾದರೂ ಒಂದು ಒಳ್ಳೇದು ಮಾಡೋಕ್ಕೆ ಹೋಗ್ತೀವಿ, ಆದರೆ ಜನ ಅದನ್ನು ಸಹಿಸ್ಕೊಳ್ಳಲ್ಲ. ಏನು ಎತ್ತಾನ ಅಂತ ಹೇಳಿ ಅರ್ಥ ಮಾಡ್ಕೊಂಡಲ್ಲೇ ಮಾತಾಡ್ತಾರೆ ಜನಗಳು. ಬ್ಯಾಗ್ ಎಲ್ಲಿ? ನಿಮ್ಮಮ್ಮ ಬ್ಯಾಗ್ ಸಮೇತ ಕೊಟ್ಟಿತ್ತು, ಇಟ್ಟಿದ್ದೀನಿ ನಿಮ್ಮ ಮನೆ ಹತ್ರ. ಇಲ್ಲಿ ಇರಲಿ, ಅದು ನಿನ್ನೇನು ಬ್ಯಾಗ್ ನಾವು ಹೋಗಿರತ್ತಕ್ಕೆಲ್ಲ ಹೇಳ್ದ ಆಡ್ಕೊಂಡು ಹೋಗೋಣ. ನಾನು ಬರ್ತೀನಿ, ಹೋಗೋಣ. ಅಣ್ಣ 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 ಬಾ ಅಣ್ಣ, ನಿನ್ನ ಜೊತೆ ಮಾತಾಡಬೇಕು, ಬಾ ಅಣ್ಣ. ಏಯ್ ನಡಿ ಆಚೆ, ನಡಿಯೋ. ಅಲ್ಲ ಅಣ್ಣ, ಮತ್ತೆ ಬಾಯಿಲಿ. ನಮ್ಮ ನೋಡಿದ ತಕ್ಷಣ ಸಿಟ್ಟು ಮಾಡ್ಕೊಂತೀಯ ಅನ್ನೋದು ಗೊತ್ತು. ಸಿಟ್ಟು ಮಾಡ್ಕೋಬೇಡ, ಬಾಯಿಲಿ. ಮಾತಾಡ್ತಿದ್ದೆ, ನನಗೂ ನಮ್ಮ ಆಶನ್ಗೂ ಹೆಂಗೆಲ್ಲ ಮಾತಾಡ್ತಿದ್ದೆ. ನನ್ನೇನಂದ್ರೂ ಪರವಾಗಿಲ್ಲ, ನಾನು ಸಹಿಸ್ಕೊಂತಿದ್ದೆ. ಪಾಪ ಆಶನ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೆ. ನಿನಗೆ ಯಾರಿದ್ದಾರೆ, ನಿನ್ಗೆ ಯಾರೂ ಇಲ್ಲ ಅಂಥವ್ರನ್ನು ನಿನ್ನ ಮದುವೆ ಆಗಿದೆಯಾ ಕಣೋ. ನಾನು ಶ್ರೀಮಂತರ ಮನೆಗೆ ಮದುವೆ ಆಗಿದ್ದೀನಿ ಅಂತ ನಾನು ನೋಡಿ ಆಡ್ಕೊಂತ ಇದ್ದೆ. ಈಗ ಹೆಂಗೋ ಬಂದಿದ್ಯಾ ನಮ್ಮ ಮನೆ ಬಾಗಿಲಿಗೆ? ಹೋಗೋ, ಶ್ರೀಮಂತರ ಮನೆಗೆ ಮದುವೆ ಆಗಿರೋನು ನಮ್ಮ ಅತ್ತೆ ನಮ್ಮ ಮಾಮ ಎಲ್ಲ ಸೌಕಾರರು ಅಂತೇಳಿ ಕೊಚ್ಕೊಂತ ಇದ್ದಿದ್ದಲ್ಲ. ಕೊಚ್ಕೊಳ್ಳೋನು ಇಲ್ಲಿ ಯಾಕೋ ಬಂದಿದ್ದೆ ನೀನು? ಕೊಚ್ಕೊಳ್ಳೋನು ಇಲ್ಲಿ ಯಾಕೋ ಹೇಳೋಕೆ ಬಂದಿದ್ಯಾ ನೀನು? ಬಾವ ಏನೋ ಮಾತಾಡಿದ್ದಾರೆ, ತಪ್ಪಾಯ್ತು, ಕ್ಷಮೆ ಇರಲಿ. ಬಿಡಿ. ಈಗ ನಮಗೆ ಎಲ್ಲೋಗೋದಕ್ಕೂ ದಾರಿ ಗೊತ್ತಾಗ್ತಾ ಇಲ್ಲ. ಅದಕ್ಕೇನೆ ಸದ್ಯಕ್ಕೆ ಬೇಕಾದರೆ ಬಾಡಿಗೆ ಬಾಡಿಗೆ ಮನೆಗಳಿಗೂ ಹೋಗ್ತೀವಿ, ನೋಡ್ತೀವಿ. ಇವಾಗ ಸದ್ಯಕ್ಕೆ ನಾವು ಇರೋ ಅಂಥ ಮನೇನ ನಾವು ಆ ಕಡೆ ಇದ್ವಲ್ಲ, ಆ ಕಡೆ ಮನೆ ಬೇಕಾದರೆ ಸ್ವಲ್ಪ ಬಿಟ್ಕೊಂಡು ಕೊಟ್ರೆ ನಾವು ಅಲ್ಲೇ ಇರ್ತೀವಿ. ನಮ್ಮಮ್ಮ ಸುಮ್ಮನೆ ಕಂಡರ್ ಮಾತು ಕೇಳ್ಬಿಟ್ಟು ನಮ್ಮನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತು. ಬಾವ ಪ್ಲೀಸ್ ಬಾವ, ಅರ್ಥ ಮಾಡ್ಕೊಳ್ಳಿ ಬಾವ. ಹೋಗ್ತಾ ಇರ್ರಿ, ಇಲ್ಲೇನೇನು ಇಲ್ಲ ನಿಮ್ಮದು. ನೀವು ವಾಣಿಗೆ ಭಾಗ ಕೊಡಬೇಕಾಯ್ತು, ಭಾಗ ಕೊಟ್ಟಿರೋದನ್ನ ನಾವು ಅವಳಿಂದ ದುಡ್ಡು ಕೊಟ್ಟು ತಗೊಂಡಿರೋದಷ್ಟೇ. ನಿಮ್ಗೇನು ಇದ್ರಾಗ ಭಾಗ ಇಲ್ಲ. ನಾವ್ಯಾಕೆ ಮನೆ ಬಾಗಿಲು ಬಿಡ್ಕೊಂಬಲ್ಲ? ನಾ ಬಿಡ್ಕೊಂಬಲ್ಲ ಬಿಡು. ಏನೇನು ಅನ್ಕೊಬಿಟ್ಟಿದೀಯ? ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೆ. ನನ್ನ ಸಮಕ್ಕೆ ಬರೋಕ್ಕಾಗಲ್ಲ, ನನ್ನ ಲೆವೆಲಿಗೆ ಬರೋಕ್ಕಾಗಲ್ಲ, ನನ್ನ ಥರ ಇರೋಕ್ಕಾಗಲ್ಲ, ನಾನು ಹಂಗೆ ಹಿಂಗೆ ಅಂತೇಳಿ ಏನು ದೊಡ್ಡದಾಗಿ ಕೊಚ್ಕೊಂತ ಇದ್ದೆ. ಕೊಚ್ಕೊಂಬಾಳು,
ಈಗ ಯಾಕೆ ಹಿಂಗೆ ಮಾತಾಡ್ತಾ ಇದೀಯಾ? ಈಗ ಯಾಕೆ ಬಂದಿದ್ಯಾ ನಮ್ಮನೆ ಬಾಗಿಲಿಗೆ? ನಿಂದೇನು ಇಲ್ಲ, ನಿನಗೇನು ನನಗೇನು ಬೇಡ ಭಾಗ ಅಂತೇಳಿ ಎಲ್ಲ ಬರ್ಕೊಟ್ಟೆಲ್ಲ ಸೈನ್ ಹಾಕಿ ವಾಣಿ ಕೊಡಿ ಅಂತ ಹೇಳಿದ್ರಿ. ವಾಣಿನ ಹೆಸ್ರನ್ನಾಗ ಇರೋದು. ನಮಗೆ ಬಿಟ್ಕೊಟ್ಟಿದ್ದಾಳೆ ವಾಣಿ ಬೇಕಾದ್ರೆ ಬಿಟ್ಕೊಡು ಅಂತ ಹೇಳಿ ಬೇಕಾದ್ರೆ ಬಿಟ್ಕೊಡ್ತೀವಿ. ಅವಳಿಲ್ಲ ಅಕ್ಕ ನಿಮಗೆ ಮಾಡಿಸ್ತೀನಿ ಅಂತ ಹೇಳವಳೆ. ಅದನ್ನು ಸ್ವಲ್ಪ ನಾವೇನೋ ರಿಜಿಸ್ಟರ್ ಎಲ್ಲ ಮಾಡಿಸ್ಕೊಂಬಕ್ಕೆ ಸ್ವಲ್ಪ ಲೇಟ್ ಆಯಿತು, ಮಾಡಿಸ್ಕೊಂಬನ ಅಂತ ತಯಾರಿ ಮಾಡ್ತಾ ಇದೀವಿ. ಬೇಕಾದ್ರೆ ವಾಣಿನ ಕೇಳೋವು, ಆ ವಾಣಿ ಏನೋ ಬಿಟ್ಕೊಟ್ರೆ ಬೇಕಾದ್ರೆ ನಾವು ಬಿಟ್ಕೊಡ್ತೀವಿ. ವಾಣಿ ಕೇಳೋಗ್ರಿ, ವಾಣಿ ಕೇಳ್ರಿ. ಆಶಾಕ ವಾಣಿನ ಕೇಳೋಕ್ಕಾಗಲ್ಲ, ಪ್ಲೀಸ್ ಬಿಟ್ಕೊಡಿ. ಅವಳನ್ನ ಹೆಂಗೆ ಕೇಳೋಕ್ಕಾಗುತ್ತೆ ಆಶಾಕ? ಇನ್ನೇನು ಮಾಡೋಕ್ಕಾಗುತ್ತೆ? ನಿಮ್ಮ ಮೈದ್ನ ಹೆಂಡತಿ ಅಂದಮೇಲೆ ನೀವೇ ಆಗ್ಬೇಕಪ್ಪ. ಇನ್ಯಾರು ಆಗ್ತಾರೆ ಹೇಳ್ರಿ ಹೊರಗಿನವರು? ಯಾರೂ ಆಗಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಆಗೋದಾಗೈತೆ. ಸ್ವಲ್ಪ ನೀವು ಅರ್ಥ ಮಾಡಿಕೊಂಡು ಏನೋ ನಿಮ್ಗೇನು ಕೈಲಾದಷ್ಟು ಸಹಾಯ ಮಾಡಿ. ಇನ್ನೇನು ಮಾಡೋಕ್ಕಾಗುತ್ತೆ? ಪಾಪ ಏನು ಮಾಡ್ತಾರೆ? ಅಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ. ಇನ್ನೆಲ್ಲಿಗೆ ಹೋಗ್ತಾನೆ? ಏನೋ ಬಿಡು ಅವ್ರ ಅಮ್ಮ ನೋಡ್ಕೊಳತ್ತೆ ಅಂತ ಹೋದ್ರು, ಅಲ್ಲೂ ಏನೋ ಒಂದು ಪ್ರಾಬ್ಲಮ್ ಬಂತು, ಪಾಪ ಮಾಡ್ಕೊಂಡ್ರು. ಏನು ನೀವು ಆಗ್ದಲ್ಲಿ ಇನ್ಯಾರು ಆಗ್ತೀರಾ? ಅಲ್ಲ ಅಣ್ಣ, ನೋಡ್ಕೊಳ್ಳಿ ಅಣ್ಣ ನೀವೇನೆ. ನೀವು ಆಗ್ದಲ್ಲ ಯಾರು ಆಗ್ತೀರಾ ರವೇಣ? ಅಲ್ಲ ರವೇಣ, ಇವಾಗ ರವೇಣ ಆಶಾಕ ಇಬ್ರು ಆಗ್ತಾರೆ ಅಂತೇಳಿ ಯಾಕೆ ಬಂದವ್ರು ಹೇಳು? ನಿಮ್ಮನ್ನು ಹುಡಿಕೊಂಡು ಏನೋ ನಮ್ಮ ಕಷ್ಟಕ್ಕೆ ಆಗ್ತಾರೆ ಅಂತ. ನಾವು ಯಾರಿಗೂ ಕಷ್ಟಕ್ಕಾಗಲ್ಲ. ಆಶಾ ಹೇಳ್ದಂಗೆ ಇದು ವಾಣಿ ಹೆಸರಿಗೆ ಐತೆ, ಅದನ್ನು ಬಿಟ್ಕೊಟ್ಟಿದ್ದಾರೆ. ಎಲ್ಲ ಬಿಟ್ಕೊಟ್ಟಿದ್ಮೇಲೆ ನೀವೇನು ಇಲ್ಲಿ ಬಂದು ಕೇಳೋ ಅಂತ ಅಧಿಕಾರ ಇಲ್ಲ. ನಮಗೇನು ಬೇಡ ಅಂತೇಳಿ ಬಿಟ್ಕೊಟ್ಟಿದ್ದೀರಲ್ಲ, ಬಿಟ್ಕೊಟ್ಟ ಮೇಲೂ ನೀವು ಯಾಕೆ ಬಂದು ಇಲ್ಲಿ ಕೇಳ್ತಿದ್ದೀರಾ? ಎಲ್ಲ ನೀವು ಕೇಳಿದ ಮೇಲೂ ಇಲ್ಲಿ ನಾವು ಮಾತಾಡೋಕ್ಕೆ ತಯಾರಿಲ್ಲ. ಸುಮ್ಮನೆ ಇಲ್ಲಿಂದ ಕೇಳೋಗ್ರಿ. ವಾಣಿನ ಕೇಳ್ರಿ ಅಂತ ಹೇಳ್ತಾ ಇಲ್ವಾ? ಆಶಾ ಹೇಳಿಲ್ವಾ? ಹೋಗಿ ವಾಣಿನ ಬೇಕಾದ್ರೆ ಕೇಳ್ರಿ, ವಾಣಿ ಬಿಟ್ಕೊಡ್ಲಿ, ನಮ್ಮದು ಇದು ಬಿಟ್ಕೊಡ್ರಿ ಆಶಾಕ ಅಂತೇಳಿ ಹೇಳಿ, ಬೇಕಾದ್ರೆ ಬಿಟ್ಕೊಡ್ತೀವಿ. ಬಿಟ್ಕೊಡಲ್ಲ ಅಂತ ಹೇಳಲ್ಲ, ಬಿಟ್ಕೊಡ್ತೀವಿ. ವಾಣಿನ ಕೇಳೋಗ್ರಿ. ವಾಣಿನ ಕೇಳೋಕ್ಕಾಗಲ್ಲ ಬಾವ, ಪ್ಲೀಸ್ ಬಾವ. ಈಗ ನೋಡು, ವಾಣಿನ ಕೇಳೋಕ್ಕಾಗಲ್ಲ ಬಾವ, ಪ್ಲೀಸ್ ಬಾವ. ಅಯ್ಯೋ ನಮ್ಮಂಗೆ ಯಾರು ಇಲ್ಲ, ನಮ್ಮಂಥ ಶ್ರೀಮಂತರು ನಮ್ಮ ಥರ ಯಾರು ಇಲ್ಲ ಅಂತೇಳಿ ಏನು ದೊಡ್ಡದಾಗಿ ಕೊಚ್ಕೊಂತ ಇದ್ದೆ, ಬಿಲ್ಡಪ್ ಕೊಡ್ತಾ ಇದ್ದೆ. ಇವಾಗ ಹೇಳಿ, ಇವಾಗ ಮಾತಾಡು ನೀನು. ಈಗ ಮಾತಾಡಿ ನೀನು. ಏನು ದೊಡ್ಡದಾಗಿ ಹೇಳ್ತಾ ಇದ್ದಲ್ಲ ಹಂಗೆ ಹಿಂಗೆ ಅಂತೇಳಿ. ನಾವು ಅಷ್ಟು ಸಾಹುಕಾರರು, ಅಷ್ಟು ನಮ್ಮದು ದುಡ್ಡು ಐತೆ, ಒಡವೆ ಐತೆ, ಜಮೀನು ಐತೆ ಅಂತೇಳಿ ದೊಡ್ಡದಾಗಿ ಕೊಚ್ಕೊಂತಿದ್ದಲ್ಲ. ಇವಾಗ ಮಾತಾಡ್ಬೇಕು ನೀನು. ಈಗ ಮಾತಾಡ್ಬೇಕಣೆ ನೀನು, ಈಗ ಮಾತಾಡಬೇಕು. ಬಿಡಿ, ಮಾತಾಡಿದ್ದೆಲ್ಲ ಅದನ್ನೆಲ್ಲ ಮನಸ್ಸನ್ನ ಇಕ್ಕೋಬೇಡಿ. ಏನೋ ನಾವು ಚೆನ್ನಾಗಿರ್ತೀವಿ ಅನ್ನೋಂಗೆ ಆಯಿತು. ನಮ್ಮಮ್ಮ ನೋಡಿದ್ರೆ ಹೋಗಪ್ಪ ನಿಮ್ಮ ಮನೆಗೆ, ನೀವು ನಮ್ಮ ಮನೆಗೆ ಇರಬೇಡ್ರಿ ಅಂತ ಕಳಿಸ್ಬಿಡ್ತು. ಏನು ಮಾಡೋದು ಇವಾಗ? ಅದನ್ನೇ ಮನೆ ಬಿಟ್ಕೊಡ್ಬೇಕು. ನೀವೇ ನಮ್ಮ ಕಷ್ಟಕ್ಕೆ ಆಗಬೇಕು. ಇನ್ಯಾರು ಆಗ್ತಾರೆ? ಇನ್ನೆಲ್ಲಿಗೆ ಹೋಗೋಣ? ಏನು ಮಾಡೋಕ್ಕಾಗುತ್ತೆ ರವಿ ಅಣ್ಣ? ಸ್ವಲ್ಪ ದಿನ ಬಿಟ್ಕೊಡಿ, ಆಮೇಲೆ ಬೇಕಾದರೆ ಇವ್ರು ಹೆಂಗೋ ಚೆನ್ನಾಗಿ ಆಗ್ತಾರೆ. ಸ್ವಲ್ಪ ದಿನ ಬಿಟ್ಕೊಂಡು ಕೊಡಿ, ಇನ್ನೇನು ಮಾಡೋಕ್ಕಾಗುತ್ತೆ? ಆಮೇಲೆ ಬೇಕಾದರೆ ಬಾಡಿಗೆ ಮನೆ ಮಾಡ್ಕೊಂತಾರೆ, ಇಲ್ಲ ಹೆಂಗೆ ಆಗುತ್ತೆ? ನೀನು ಬೇರೆ ಅಲ್ವಲ್ಲ, ನಿಮ್ಮ ತಮ್ಮನ ಹೆಂಡ್ತಿ ಅಲ್ಲ, ಅದಕ್ಕೆ. ಇವನ್ನ ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ಇವನು ಮಾಡಿರೋಂಥ ಕೆಲಸಕ್ಕೆ ನನಗೆ ಮರ್ಯಾದೆ ಇಲ್ಲ. ಇಂಥ ಕೆಲಸ ಮಾಡವ್ನೆ, ಇಂಥವ್ನಿಗೆ ನಾನಂತೂ ನನ್ನ ತಮ್ಮ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ನಾವು ಯಾವ ಮನೆನೂ ಬಿಟ್ಕೊಡಲ್ಲ, ಏನಿಲ್ಲ. ವಾಣಿ ಹೆಸರಿಗೈತೆ, ವಾಣಿನ ಕೇಳಲೇಳು ಹೋಗಿ, ಅಷ್ಟೇ. ಜಾಸ್ತಿ ಮಾತುಗಳು ಬೇಡ. ಮಾತಾಡಿದಷ್ಟು ಜಾಸ್ತಿ ಮಾತುಗಳು ಎಲ್ಲೆಲ್ಗೋ ಹೋಗ್ತವೆ. ಮಾತಾಡೋದು ಬೇಡ, ಸುಮ್ಮನೆ ಹೊರಟೋಗಿ ಇಲ್ಲಿಂದನ. ಮನೆ ಇತ್ತಲ್ಲ ಅವಾಗ ಇವ್ರು ಇದ್ರಲ್ಲ, ಆ ಮನೇನ ಮತ್ತೆ ಬಿಟ್ಕೊಡಿ ಅಂತ ಕೇಳೋದಕ್ಕೆ ಬಂದವ್ರೆ. ಅದಕ್ಕೆ ಈ ವಾಣಿಗೆ ನಮಗೇನು ಬೇಡ ಅಂತೇಳಿ ವಾಣಿಗೆ ಬರ್ಕೊಟ್ಟು ಹೋಗಿದ್ರು. ಇವಾಗ ಮನೆ ಅದನ್ನು ಬಿಟ್ಕೊಡಿ ಅಂತ ಕೇಳೋದಕ್ಕೆ ಬಂದವ್ರೆ. ಅದಕ್ಕೆ ಮನೆ ಬಿಟ್ಕೊಡೋಕ್ಕಾಗಲ್ಲ ಅಂತೇಳಿ ಹೇಳ್ತಾ ಇದ್ದೀವಿ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.